ಏನಣ್ಣ ಗೆಂಡೆ ಒಳ್ಳೆ ಹಿಂಗದೆ ಕಲ್ಬರಿಕೆ ಬಾಯೆಲ್ಲ ಸುಟ್ಟೋಯ್ತು. ಲೇ ಸೋಮ, ನನ್ನ ಮಗನೇ ಫಾರಿನ್ ಮಾಡಿದ್ದು 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತರಿಸಿರೋದು. ನಿನ್ನ ಬಾಯಿ ಸುಟ್ಟಾಗೈತೆ, ಅದಕ್ಕೆ ಬಿಸಿ ಬಿಸಿ ಅನ್ನಿಸ್ತಿರೋದು ನಿನಗೆ. ಬಿಸಿಯಾಗಿ ಉರಿಯೋಕ್ಕೆ ಇದೇನು ಕುಕ್ಕರ ಲಿಕ್ಕರು? ನೀವಿಬ್ರಿಗೂ ಗುಡ್ ನ್ಯೂಸ್ ಕೊಡೋದಕ್ಕೆ ಬಂದಿದ್ದೀನಿ. ಗುಡ್ ನ್ಯೂಸ್ ತಗೋಬೇಕು ಅಂದ್ರೆ ಗುಡ್ಡ ಹತ್ಕೊಂಡೋದ್ರೇ ಸಿಯಾಕಿಲ್ಲ. ಅಂಥದ್ರಲ್ಲಿ ನೀನು ತಂದಿರೋ ನ್ಯೂಸ್ನಾಗ ಏನು ಗುಡ್ ಐತೆ ಅಂದರೆ ಹೇಳು. ರಾಣಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ಲಲ್ಲ, ಅವಳ ಮುಖ ನೋಡಿದ್ರಾ? ಅದಕ್ಕೆ ನನ್ನ ಮತ್ತೆ ಮತ್ತೆ ಪರೀಕ್ಷೆ ಮಾಡಬೇಡಿ. ನಾನು ಪಾರು ಮುಖ ಬಿಟ್ಟು ಬೇರೆ ಯಾರ ಮುಖನೂ ನೋಡೋಕ್ಕಿಲ್ಲ. ಮುಖ ನೋಡಕ್ಕಿಲ್ವಾ ಅಥವಾ? ಅಯ್ಯೋ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ರಾಣಿ ಎಕ್ಸಾಮಲ್ಲಿ ತೊಪ್ಪೆ ಹಾಕ್ಬಿಟ್ಟು ಬಂದಿದ್ದಾಳೆ. ಅಂದರೆ ಅವಳು ಖಂಡಿತವಾಗ್ಲೂ ಫೇಲ್ ಆಗ್ತಾಳೆ. ಇಂದ್ರಿ, ನಾನು ದೊರೆ ಆಗಿದ್ದಿದ್ರೆ ಬೆರಳಿನಾಗಿಂದು, ಕೈನಾಗಿಂದು, ಕೊರಳಿನಾಗಿಂದು ಎಲ್ಲ ಕೊಟ್ಬಿಡ್ತಿದ್ದೆ. ಆದ್ರೆ ಏನು ಮಾಡೋದು, ದೊರೆ ಆಗಿಲ್ವೇ? ಎಣ್ಣೆ ಹಾಕ್ತೀನಿ, ಕಂಠ ಪೂರ್ತಿ ಕುಡಿದ್ಬಿಟ್ಟು ಖುಷಿಯಾಗಿರು. ಅಯ್ಯೋ ರೀ, ಬೇಡ, ಅದನ್ನ ನೀವೇ ಕುಡ್ಕೊಳ್ಳಿ. ಅವಳಿಗೇನಾದ್ರೂ ಸೋತ್ರೆ 10 kg ಲಾಡು ಮಾಡಿಸಿ ಊರಿಗೆಲ್ಲ ಹಂಚ್ಬಿಡ್ತೀನಿ. ನನ್ನ ಖುಷಿನ ಡಬಲ್ ಮಾಡ್ಕೊಳ್ತೀನಿ. ಅಕಸ್ಮಾತ್ ರಾಣಿ ಗೆದ್ರೆ ಅಜ್ಜಿ, ಏನದು ಸೋಲೋದು ಗೆಲ್ಲೋದು? ರಾಣಿ ಪರೀಕ್ಷೆನಲ್ಲಿ ಫೇಲ್ ಆಯ್ತಾಳೆ. ಅದೇನೋ ಸೋಲ್ತಾಳೆ ಅಂತಂದ್ರಲ್ಲ, ಅದನ್ನೇ ಕೇಳಕ್ ಬಂದೆ. ಹಂಗಲ್ಲ ಅಜ್ಜಿ, ಅವಳು ಹತ್ತಿದ್ ನೋಡಿ ಅವಳು ಫೇಲ್ ಆಗ್ತಾಳೆ ಅಂತ ಮಾತಾಡ್ಕೊಳ್ತಾ ಇದ್ವಿ. ನೀವೇನು ಚಿಂತೆ ಮಾಡಬೇಡಿ, ದೇವ್ರಿದ್ದಾನೆ, ಪಾಸ್ ಆಗ್ತಾಳೆ. ಬಿಟ್ರೆ ದೇವ್ರಿಗೆ ಹರಕೆ ಹೊತ್ಕೊಂಡಂಗೆ ಕಾಳ್ತಾಳೆ ಇವಳು. ಅಜ್ಜಿ, ನಾವು ಹರಕೆನೂ ಒತ್ಕೋತೀವಿ. ಆದರೆ ಅವಳ ಹಿಂದೆ ನೀನು ನಿಂತಿದೆಯಲ್ಲ, ಅವಳು ಏನಾರ ಫೇಲ್ ಆದರೆ ದುಡ್ಡು ಕೊಟ್ಟು ನೀನೇ ಪಾಸ್ ಮಾಡ್ಸಂಗಿದ್ಯಾ? ಇದಕ್ಕೆ ಪಟ್ಟ ನಿಮಗಲ್ದೆ ಅವ್ರಿಗೊಲ್ತಿದ್ದು. ನಾನೇ ಪಾಸ್ ಮಾಡಿಸ್ತೀನಿ ಅಂದ್ರು ನ್ಯಾಯವಾಗಿರ್ಬೇಕು, ಬೇಡ ಅಂತ ರಾಣಿ ಹೇಳವಳೆ. ಅದು ಅವಳು ಒಳ್ಳೆತನ. ದೊರೆ ಆಗಿ ಊರಾಳೋದಕ್ಕೂ ಒಳ್ಳೆತನ ಇರಬೇಕು. ನಿಮ್ಮಂಥವ್ರಿಗೆ ಅದಿಲ್ಲ. ಅಜ್ಜಿ, ಇವಾಗ ಏನು ಹೇಳ್ತಾ ಇದೆಯಾ? ರಾಣಿ ಫೇಲ್ ಆದ್ರೂ ಪಟ್ಟ ಕೊಡಕ್ಕಲ್ಲ ಅಂತನಾ? ನಾನು ಹಂಗೆ ಅಂದ್ಕೊಂಡಿದ್ದೆ. ನ್ಯಾಯ ಅಂತಾಳಲ್ಲ ನಮ್ಮ ರಾಣಿ, ಅನ್ಯಾಯವಾಗಿ ನಿಮ್ಮ ಕೈ ಸೇರ್ತದಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಯ್ತದೆ. ಹೋಗ್ಲಿ ಬಿಡು ಅಜ್ಜಿ, ಇನ್ನೇನು ಯೋಚನೆ ಮಾಡಬೇಡ, ನಾವು ನಿಮ್ಮನ್ನ ಚೆನ್ನಾಗೇ ನೋಡ್ಕೊಳ್ತೀವಿ. ಅಲ್ಲೇ ಅಂತ ಕಾಲ ಬಂದ್ರೆ ಮೊದ್ಲೇ ಕೊಟ್ಟಕ್ಕೆ ಅಂದ್ಬಿಡ್ತೀನಿ. ನಿಮ್ಮ ಕಾಲುಗಳಿಗಂತೂ ಬೀಳಲ್ಲ. ಅಜ್ಜಿ ಹೋದ್ಲು, ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಹೋಗ್ಬಿಟ್ಲಲ್ಲಪ್ಪ. ಇರಲಿ, ಆದರೂ ಇಂದ್ರಿ, ನೀನು ಖುಷಿ ವಿಚಾರ ಹೇಳೋದಲ್ಲ, ಖುಷಿ ಆಯಿತು. ಜೈ ಶಂಕ್ರಿ. ಯಾರ್ರೀ ಅದು ಶಂಕ್ರಿ? ಜೈ ಇಂದ್ರಿ. ದಣದ ಬಲಗಿರೋ ಎತ್ತಿನ ಮೇಲೆ ನೊಣ ಕೂತು ಕೂಡ ಮನ ಬಾರುವಂತೆ ನಿಮ್ಮನ್ನು ನೋಡಿದ್ರೆ ನನಗೆ ಹಾಗಂತಿದ್ದೆ. ಗಂಡಕ್ಕಾಯ್ತು, ದೋಷಕ್ಕಾಯ್ತು, ಮಗನ ಮದುವೆಗಾಗಲಿಲ್ವಂತೆ. ನನ್ನ ಮಗನ ಮದುವೆ ಆದಮೇಲೆ ನಾನು ಬದಲಾಗಿದ್ದೀನಿ ಅಂತ ನಿಮಗೂ ಅನ್ನಿಸ್ತಿರ್ಬೇಕು. ನಾನು ಬೈತೀನಿ, ಸಮಯ ಬಿದ್ದರೆ ಕೈಯೂ ಮಾಡ್ತೀನಿ, ಅವಮಾನ ಮಾಡ್ತೀನಿ. ಏನು ಮಾಡಲಿ, ಅದು ನನ್ನ ಹೊತ್ತು ಗುಣ. ನೀವು ಹೇಗೆ ನನ್ನ ಕೆಟ್ಟ ಮುಖವನ್ನು ನೋಡಿದ್ದೀರೋ ಹಾಗೆ ನನ್ನ ಒಳ್ಳೆ ಮುಖವನ್ನು ನೋಡಬೇಕಲ್ವ? ಅದಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಇವತ್ತು ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಹೇಳಾಗಿದೆ, ಎಲ್ಲರೂ ಮನೆಗೆ ಬರ್ತಿದ್ದಾರೆ. ಮನೇಲಿ ಪೂಜೆ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತು, ಆದರೆ ಮನೇಲಿರೋ ನಮಗೆ ಈಗ ಗೊತ್ತಾಗ್ತಾ ಇದೆ. ಏನ್ರಿ ಇದು? ಯಾಕೆ ಹೀಗೆ ಮಾಡ್ತಿದ್ದೀರಾ? ನೆಂಟರು ಮನೆಗೆ ಮೂಲ, ಹೊಂಟತ್ತು ಹೊಲಕ್ಕೆ ಮೂಲ ಅಂದಂಗೆ ನನ್ನ ಮನೆಯಲ್ಲಿ ನನ್ನ ಹೆಂಡ್ತಿದ್ದೀರೇ ನನಗೆ ಮೂಲ ಆಗ್ಬಿಟ್ರು ಅಲ್ವೇನೋ ಸತ್ರಿ?
ನಿಜ ದಣಿ. ನಾನು ಪೂಜೆ ಮಾಡಿಸ್ತಿರೋದು ನನ್ನ ಸೊಸೆಗೋಸ್ಕರ, ಅವಳಿಗೆ ಒಳ್ಳೇದಾಗಲಿ ಅಂತ. ಏನಮ್ಮ ರತ್ನಮ್ಮ, ಇವತ್ತು ನೀನು ಪೂಜೆ ಕೂತ್ಕೋಬೋದಲ್ವಾ? ಮುಟ್ಟು ಚಟ್ಟು ಏನಿಲ್ವಲ್ಲ? ಕೂರ್ಬೋದು ಮಾವಯ್ಯ, ತೊಂದರೆ ಇಲ್ಲ. ಒಳ್ಳೇದಾಯ್ತು. ಪರಶು, ನೀನು ಇವತ್ತು ಪೂಜೆ ಕೂರ್ಬೋದಾಗಿತ್ತು, ಆದರೆ ಅರ್ಜೆಂಟಾಗಿ ಒಂದು ಅವಸರದ ಕೆಲಸ ನೀನು ಮುಗಿಸ್ಲೇಬೇಕು ಕಣೋ. ಅಪ್ಪಯ್ಯ, ಪೂಜೆ ಅಂತ ನೀನೇ ಹೇಳ್ತಿದ್ದಿ, ಅದು ರತ್ನಿಗೋಸ್ಕರ ಮಾಡ್ತಾ ಇರೋ ಪೂಜೆ. ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತದೆ ಹೇಳು. ನಿನಗೆ ಹಿತವಿಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಇಲ್ಲ ಅಂತ ಹೇಳೋಳಾಗಿದ್ದಿದ್ರೆ ನೀನು ಹಿಂಗೆ ಅನ್ಬೋದಿತ್ತು. ಆದರೆ ಪೂಜೆ ಮುಗಿಯೋ ಹೊತ್ತು ನೀನು ಬರ್ಬೋದಲ್ವ? ಜನರು ಇವತ್ತು ನಮ್ಮ ಕಡೆಗೆ ಆಗಬೇಕು, ಅದಕ್ಕೆ ನೀನು ಹೋಗಲೇಬೇಕು. ಅಪ್ಪಯ್ಯ ಆಗಿಲ್ಲ ಅಪ್ಪಯ್ಯ. ಆಗಲ್ಲ ಅಂತ ಹೇಳ್ಬೇಡಿ, ನೀವು ಹೋಗಿ ಬನ್ನಿ, ತೊಂದರೆ ಇಲ್ಲ. ಅಶು, ಹಠ ಮಾಡಬೇಡ ಕಣೋ. ಏನೋ ಮೊದಲನೇ ಸಲ ಪೂಜೆ ಪುರಸ್ಕಾರ ಅಂತೆಲ್ಲ ಹೇಳ್ತಿದ್ದಾರೆ. ನೀನು ಹೋಗಿ ಪಾಪ, ನಾವಿದು ನೋಡ್ಕೊಳ್ತೀವಿ. ಅವ್ರಿಗೆ ಇದ್ರಾಡ್ಬೇಡ, ಹೋಗ್ಬಿಟ್ ಬಾ. ಏನದು ಗುಸು ಗುಸು? ಏನಿಲ್ಲ ಅಪ್ಪಯ್ಯ. ಸರಿ, ನಾ ಹೋಗಿ ಬರ್ತೀನಿ. ಒಳ್ಳೇದಾಯ್ತು. ಸರಿ, ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ಕತ್ರಿ, ಸೌಭಾಗ್ಯ, ನಿನಗೆ ಹೇಳಿದ್ದೀನೋ ಅಥವಾ ಮರ್ತಿದ್ದೀನೋ ಗೊತ್ತಿಲ್ಲ, ಒಳ್ಳೆ ಪಾಯಸ ಮಾಡಿ. ನನ್ನ ಗಂಡ ಯಾವತ್ತು ನನ್ನ ಕೈನಲ್ಲಿ ಪಾಯಸ ಮಾಡಿಸ್ಕೊಂಡು ಕೊಡ್ತಿದ್ದಾರೋ ಹಾಗೆಲ್ಲ ಇನ್ನೊಬ್ಬರಿಗೆ ನೋವೇ ಸಿಕ್ಕಿರೋದು. ಹಾಗಾದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಇವರು, ನನಗೇನು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ದೇವ್ರಿ. ಪಾರು ಓ, ಈಗ ಮೊದಲೇ ನನ್ನ ಎಂಟ್ಲ ಹಾರಾಡ್ತಾಳೆ. ಈಗ ನೋಡ್ಬಿಟ್ರೆ ನನ್ನ ಓದಾಕ್ಬಿಡ್ತಾಳೆ. ಎಸ್ಕೆ ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ಸಂಗ್ಲಿಯಾನ ಸ್ಪೀಕಿಂಗ್. ಏನು ಹಂಗೆ ಬಂದು ಹಂಗೆ ಓಡೋಗ್ತಿದ್ದೀರಲ್ಲ? ಇನ್ನೇನ್ ಮಾಡ್ಬೇಕಿತ್ತು ಪಾರು? ಹೆಂಡತಿ ಸೀರೆ ಉಡ್ಕೊಳ್ತಿರುವಾಗ ಗಂಡ ಏನ್ ಮಾಡ್ಬೇಕು? ಆ ಗಂಡ ನಂಗೆ ನಾಚಿಕೆ ಬರ್ತೈತೆ, ನಾನು ಒಯ್ತೀನಿ. ಮಾತು 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 ಮರೆಸ್ಬೇಡ. ನೀನೇ ಹೇಳ್ಬಿಡು ಪಾರು, ಏನ್ ಮಾಡ್ಬೇಕು ಅಂತ. ಸೀರೆ ಸೆರ್ಗಿದೆ, ಪಿನ್ ಹಾಕು ಬಾ. ಪಿನ್ನಾನಾ? ಓ, ಪಿನ್ನ ಅಲ್ಲ, ಅದು ಪಿನ್, ಸೇಫ್ಟಿ ಪಿನ್. ಸೇಫ್ಟಿ? ಪಾರು, ನೀನ್ ಪರ್ಪರ್ಕೆಲ್ ಹೊಡೆದು ಕಳಿಸ್ಬಿಡ್ತೀಯ. ನಿನ್ಗೆ ಯಾಕೆ ಪಾರು ಸೇಫ್ಟಿ? ಅಯ್ಯೋ, ನಾನ್ ಹೇಳಿದ್ದು ಪಿನ್, ಸೇಫ್ಟಿ ಸೇಫ್ಟಿ ಪಿನ್. ಪಿನ್ ಹಾಕು ಬಾ. ಅದಾ